ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ನನ್ನ ಚಾನಲಲ್ಲಿ ನೀವು ನೋಡಿರ್ಬೋದು ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಬ್ಯೂಟಿ ವೀಡಿಯೋಸ್ ಆಗಿರ್ಬೋದು, ಹಾಗೆ ಮೋಟಿವೇಶನಲ್ ವೀಡಿಯೋ ಆಗಿರ್ಬೋದು, ಟ್ರಾವೆಲ್ ವೀಡಿಯೋಸು, ಹಾಗೆ ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು, ಈ ಥರ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು. ಆದರೆ ನಾನಿವತ್ತು ಇದು ಯಾವ ಟಾಪಿಕ್ ಮೇಲೂ ವೀಡಿಯೋ ಮಾಡ್ತಾಯಿಲ್ಲ. ಯಾಕಂದರೆ ನನ್ನ ಯೂಟ್ಯೂಬ್ನ ಫಸ್ಟು ಪೇಮೆಂಟು ಬಂದಿದೆ. ಅದರದ್ದು ಸಂತೋಷದ ಕ್ಷಣ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ. ಯಾಕಂದರೆ ನಾವು ಯೂಟ್ಯೂಬರ್ಗಳು ಯಾರೇ ಆಗಿರ್ಬೋದು, ನಾನಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಎಷ್ಟೇ ಒಳ್ಳೆ ವಿಡಿಯೋ ಮಾಡಿರಲಿ, ಎಷ್ಟೇ ಒಳ್ಳೆ ಕಂಟೆಂಟ್ ಕೊಟ್ಟಿರಲಿ, ನಾವೇನು ಬೊಂಬಡ ಬಾರಿಸ್ಕೊಂಡ್ರು ನೀವು ನೋಡದೇ ಇದ್ದರೆ ಏನೂ ಯೂಸ್ ಇಲ್ಲ. ಹಾಗಾಗಿ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದನೇ. ಹಾಗಾಗಿ ನಿಮಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸು. ಇಷ್ಟು ಎಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಳ್ಳೊಳ್ಳೆ ಕಮೆಂಟ್ ಹಾಕಿ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಎಲ್ಲ ನೀಡ್ತಾ ಇದ್ದೀರಲ್ಲ, ಇದಕ್ಕೇನು ಹೇಳಿದರೂ ಸಾಕಾಗಲ್ಲ. ಥ್ಯಾಂಕ್ಸ್ ಹೇಳಿದ್ರು ಅದು ತುಂಬ ಚಿಕ್ಕ ಪದನೇ ಆಗುತ್ತೆ. ಆದರೂ ನನ್ನ ಕರ್ತವ್ಯ, ನಾನು ಹೇಳಬೇಕು. ಯಾಕಂದರೆ ನಿಮ್ಮಿಂದನೇ ನಾನು ಇವತ್ತು ಇಷ್ಟು ಬೇಗ ತೊಗೊಳ್ತೀನಿ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಅದು ಸಾಧ್ಯ ಆಗಿದ್ದು ನೀವು ನೋಡ್ತಾ ಇರೋದರಿಂದ, ನನಗೆ ಈ ಸಪೋರ್ಟ್ ಮಾಡ್ತಾ ಇರೋದರಿಂದ ಇದೆಲ್ಲ ಸಾಧ್ಯ ಆಗಿರೋದು. ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ, ಇಲ್ಲಿ ನೋಡಿ ಯೂಟ್ಯೂಬು ನಾವು ಮಾಡಬೇಕಂದ್ರೆ ತುಂಬ ಪೇಷನ್ಸ್ ಇರಬೇಕಾಗತ್ತೆ. ಯಾಕಂದರೆ ಇವತ್ತು ವಿಡಿಯೋ ಮಾಡಿದ ತಕ್ಷಣ ನಾಳೆ ದುಡ್ಡು ಬಂದುಬಿಡಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀರಾ ಅಥವಾ ಮಾಡಬೇಕು ಅಂದ್ಕೊಂಡಿದ್ದೀರಾ, ಬೇಸಿಕ್ ರೂಲ್ ಅಂತೂ ಗೊತ್ತೇ ಇದೆ. 1000 ಸಬ್ಸ್ಕ್ರೈಬರ್ ಆಗಬೇಕು, ಹಾಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದರೆ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಮಾನಿಟೈಸ್ ಆದ ಮಾತ್ರಕ್ಕೆ ನಮಗೆ ದುಡ್ಡು ಬರಲ್ಲ. ಅದು ನಾವು $100 ನಾವು ಗಳಿಸ್ಬೇಕಾಗತ್ತೆ. ಅವಾಗೇ ಅವರು ನಮ್ಮ ಅಕೌಂಟಿಗೆ ದುಡ್ಡು ಕಳಿಸೋದು. ಅದು ನೋಡಿ, ನೀವು ಪೇಮೆಂಟ್ ಯಾವ ಥರ ಬರುತ್ತೆ ಯೂಟ್ಯೂಬಿಂದ ಅಂತ ಹೇಳಿಬಿಡ್ತೀನಿ. ಅವರು ನೋಡಿ, ಸಪೋಸ್ ಈ ಜುಲೈ ಮಂತ್ 7 ಇಂದ 12ವರೆಗೂ ಅವರು $100 ರೀಚ್ ಮಾಡಿದರೆ, ಅದೇ ಮಂತಲ್ಲಿ 21 to 26 ಪೇಮೆಂಟ್ ಮಾಡ್ತಾರೆ. ಎಲ್ಲ ಯೂಟ್ಯೂಬರ್ಗೂ 21, 26 ಒಳಗಡೆ ಅವರು ಪೇಮೆಂಟ್ ಮಾಡೋದು. ನಾವು ಅಷ್ಟರೊಳಗೆ $100 ಮುಗಿಸಿದರೆ ಆ ತಿಂಗಳು ಪೇಮೆಂಟ್ ಬರುತ್ತೆ. ಇಲ್ಲ ಅಂತಂದರೆ ನೀವು ನೆಕ್ಸ್ಟ್ ಮಂತಿಗೆ ಕಂಪ್ಲೀಟ್ ಮಾಡ್ತೀರೋ, ಇನ್ನೂ 2 ತಿಂಗಳು ತೊಗೊಳ್ತಿರೋ, ಇನ್ನೂ 3 ತಿಂಗಳು ತೊಗೊಳ್ತಿರೋ, ಅದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಯಾಕೆಂದರೆ ನಮಗೆ ಅಷ್ಟೊಂದು ವ್ಯೂಸ್ ಬರಲ್ಲ. ಮಂತ್ಲಿ $100 ನಾವು ರೀಚ್ ಆಗೋಕ್ಕಾಗಲ್ಲ. ಈಗ ಆಲ್ರೆಡಿ ನೋಡಿ, ನನ್ನ ಚಾನಲ್ಲೇ ನಾನು ಸ್ಟಾರ್ಟ್ ಮಾಡಿ ಆಗಲೇ 9 ಮಂತ್ಸ್ ಆಯಿತು. 9 ಮಂತ್ಸ್ ಆದಮೇಲೆ ಇವಾಗ ನನಗೆ ಪೇಮೆಂಟ್ ಬಂದಿರೋದು. ಬಟ್ ಫಸ್ಟ್ ಪೇಮೆಂಟ್ ಎಲ್ಲರಿಗೂ ಸ್ವಲ್ಪ ಡಿಲೇ ಆಗುತ್ತೆ. ಕೆಲವೊಬ್ಬರು 1 ತಿಂಗಳಲ್ಲೂ ತೊಗೊಂಡಿದ್ದಾರೆ, 2 ತಿಂಗಳಲ್ಲೂ ತೊಗೊಂಡವ್ರು ಇದ್ದಾರೆ. ಒಂದಿಷ್ಟು ಜನ 2 ವರ್ಷ ಆದರೂ ತೊಗೊಂಡಿಲ್ಲ. ಇದು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಹೇಳಿದ್ನಲ್ವ, ವ್ಯೂಸ್ ಬರಬೇಕು. ವ್ಯೂಸ್ ಬಂದ್ರೂ ಅದು 1000 ಮೇಲೆ ಬಂದರೆ ಏನೋ, ಅದೂ ಎಷ್ಟು ಗೊತ್ತಾ, 100, 200 ರೂಪೀಸು ಆ ಥರ ಬರುತ್ತೆ. ನಮಗೆ 1 ಲ್ಯಾಕು, 1 crore ಆ ಥರ ಬಂದರೆ 2,000, 2,500, 3,000 ಆ ಥರ ಒಂದು ವೀಡಿಯೋಗೆ ದುಡ್ಡು ಬರುತ್ತೆ. ನಮಗಂತೂ ಅಷ್ಟು ಬರೋದೇ ಇಲ್ಲ, ವ್ಯೂಸ್ ಅಷ್ಟು ಬರಲ್ವಲ್ಲ. ಬರೋರಿಗೆ $100 ಏನು, ಅದಕ್ಕಿಂತ ಜಾಸ್ತಿ ರೀಚ್ ಆಗೋರು ಇದ್ದಾರೆ ಮಂತ್ಲಿ. ಈ ಥರ ಇರುತ್ತೆ ಈ ಯೂಟ್ಯೂಬ್ ರೂಲ್ಸು. ನಾನು ಹೇಳ್ತಾ ಇರೋದು ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ಪೇಮೆಂಟ್ ಮೆಥಡ್ ಯಾವ ಥರ ಬರುತ್ತೆ ಅಂತ. ಆಮೇಲೆ ಅವರು ನೋಡಿ, ಅವರು ಟ್ಯಾಕ್ಸ್ ಎಲ್ಲ ತೆಗೆದು ನಮ್ಮ ಅಕೌಂಟಿಗೆ ಏನು ಹಾಕ್ತಾರಲ್ವ, ಇಲ್ಲಿ ನಾವು ಬ್ಯಾಂಕ್ ಯಾವ ಅಡ್ರೆಸ್ ನಾವು ಕೊಟ್ಟಿರ್ತೀವಿ, ಯಾವ ಬ್ಯಾಂಕಿಂದ ಅಡ್ರೆಸ್ ಕೊಟ್ಟಿರ್ತೀವಿ, ಆ ಬ್ಯಾಂಕಿಗೆ ಅವ್ರಿಗೆ ಹಾಕ್ತಾರೆ, ಕಳಿಸ್ತಾರೆ. ಅದು ಬ್ಯಾಂಕ್ನವ್ರೂ ಸಹ ನಮ್ಮ ಇಂಡಿಯನ್ ರೂಪಿಗೆ ಕನ್ವರ್ಟ್ ಮಾಡೋಕ್ಕೆ ಅವರು ಒಂದಿಷ್ಟು ಚಾರ್ಜ್ ಎಲ್ಲ ತೊಗೊಂಡು ಕೊನೆಗೆ ನಮಗೆ ಬರೋದು, ನಾವು ಅದೇ ಎಷ್ಟು ಡಾಲರ್ ಗಳಿಸಿರ್ತೀವೋ ಅಷ್ಟು ಮಾತ್ರ ಬರೋದು. ಅಲ್ಲೇನೋ ಯಾರೋ ಏನೋ ಹೇಳ್ದಂಗೆ ಕೇಳಿಸ್ತು. ಜಾಸ್ತಿ ಮೊಳೆ ಹೊಡಿಬೇಡ, ಮೇನ್ ವಿಷಯಕ್ಕೆ ಬಾ ಅಂತ ಹೇಳ್ತಾ ಇದ್ದೀರಾ. ಬರ್ತೀನಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಆಮೇಲೆ ಇನ್ನೊಂದು ಏನೋ ಯೂಟ್ಯೂಬ್ದು ರೂಲ್ ಇದೆಯಂತೆ, ನಮಗೂ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಏನೋ ಡೈರೆಕ್ಟಾಗಿ ಇಷ್ಟೇ ಪೇಮೆಂಟ್ ಬಂತು ಅಂತ ಹೇಳೋ ಹಾಗಿಲ್ವಂತೆ. ಯಾಕೆ ಬೇಕು ರಿಸ್ಕು ಅಲ್ವಾ? ಹೇಳ್ತೀನಿ, ಇಂಡೈರೆಕ್ಟಾಗಿ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. ಅದೇನು ನಾನೇನು ಇದು ಮಾಡಲ್ಲ. ಆಮೇಲೆ ಯಾವ ವಿಡಿಯೋಗೆ ಎಷ್ಟು ದುಡ್ಡು ಬಂದಿದೆ ಅಂತ ಸಹ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಬೇಕಾದರೆ ನೀವು ಚೆಕ್ ಮಾಡ್ಬೋದು. ನಾನು ಎಷ್ಟು ಈಗ ಆಲ್ರೆಡಿ 115 ಏನೋ ವಿಡಿಯೋ ಆಗಿದೆ, ಶಾರ್ಟ್ಸು ಎಲ್ಲ ಸೇರಿಸಿ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಕೆಲವರಿಗೆ ಗೊತ್ತೇ ಇರಲ್ಲ, ಶಾರ್ಟ್ಸ್ದೇ ಸಪ್ರೇಟು, ಅದರದ್ದೇ ಬೇರೆ,
ಲಾಂಗ್ ವೀಡಿಯೋದೇ ಬೇರೆ, ಅದರದ್ದು ನಂದು ಮಾನಿಟೈಸ್ ಆಗಿಲ್ಲ ಶಾರ್ಟ್ ವೀಡಿಯೋದು, ಅದು ಮಿಲಿಯನ್ ಗಟ್ಟಲೆ ಏನೋ ಸಬ್ಸ್ಕ್ರೈಬ್ ಅಲ್ಲ ಗೊತ್ತಿರಲ್ಲ ಕೆಲವೊಬ್ಬರಿಗೆ, ಅದರದ್ದೇ ಬೇರೆ ಇದ್ರದ್ದೇ ಬೇರೆ. ಹಾಕಬೇಕು ಶಾರ್ಟ್ಸು, ಯಾಕಂದರೆ ಸಬ್ಸ್ಕ್ರೈಬರ್ ಸಿಗೋ ಚಾನ್ಸಸ್ಸು ಇರುತ್ತೆ. ಸ್ವಲ್ಪ ನಾವು ಜಾಸ್ತಿ ಯೂಟ್ಯೂಬಲ್ಲಿ ಎಂಗೇಜ್ ಆಗಿರ್ತೀವಿ ಅಂತಂದ್ಬಿಟ್ಟು ಅದು ಹಾಕಬೇಕು, ಆಲ್ಟರ್ನೇಟಿವ್ ಆಗಿ ಇದನ್ನು ಹಾಕಬೇಕು ಅಷ್ಟೇ. ಆ ಕಾರಣಕ್ಕಾಗಿ ನಾನು ಶಾರ್ಟ್ಸನ್ನು ಹಾಕ್ತಾ ಇರ್ತೀನಿ ಅಷ್ಟೇ. ಕೆಲವೊಬ್ಬರು ನೋಡಿ ಪಾಪ ಎಷ್ಟು ವರ್ಷ ಆಗಿರುತ್ತೆ, ನಂತರ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ, ಕೆಲವೊಬ್ಬರು ಒಳ್ಳೆ ವೀಡಿಯೋಸ್ ಮಾಡ್ತಾರೆ, ಅಂಥವ್ರಿಗೆಲ್ಲನೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನೋಡಿ ನನಗೆ ಮೇಡಮ್ ಅಂತ ಒಬ್ಬರು, ಅವ್ರ ಚಾನಲ್ಲೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಕುಕ್ಕಿಂಗ್ದು, ಆಮೇಲೆ ಭಕ್ತಿ ಗೀತೆಗಳದ್ದು ಹಾಡ್ತಾರೆ, ದೇವ್ರ ಪೂಜೆ ಹೇಗೆ ಮಾಡಬೇಕು ಅಂತ ಅದೆಲ್ಲ ತಿಳಿಸ್ಕೊಡ್ತಾರೆ. ಆ ಚಾನಲ್ ವಿದ್ಯಾಸಾಗರಿ ರಮೇಶ್ ಅಂತ ಅವ್ರ ಚಾನಲ್ಲು, ನಾನು ಸ್ಕ್ರೀನ್ ಮೇಲೆ ಅವ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಬೇಕಾದರೆ ನೀವು ಒಂದು ಸಲ ಚೆಕ್ ಮಾಡಿ ಅವ್ರ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನೋಡಿ, ಈ ಥರ ಯಾರಾದರೂ ಯೂಟ್ಯೂಬರು ಪ್ರಮೋಟ್ ಮಾಡಬೇಕು ಅನ್ನೋದಾದರೆ ನೀವು ಲಿಂಕ್ ಕಳಿಸ್ಕೊಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರಮೋಟ್ ಮಾಡ್ತೀನಿ. ನಾನೇನು ಅಂಥ ದೊಡ್ಡ ಯೂಟ್ಯೂಬರ್ ಏನು ಅಲ್ಲ, ನನ್ನ ಕೈಲಾದಷ್ಟು ಸಹಾಯ ಆಗಲಿ ಅಂತ. ಎಲ್ಲರೂ ಇದರಲ್ಲಿ ಬೆಳಿಬೇಕು, ಎಲ್ಲರಿಗೂ ಮಾನಿಟೈಸ್ ಆಗಬೇಕು, ಎಲ್ಲರೂ ಕಷ್ಟಪಡ್ತಾರೆ. ಆ ಕಷ್ಟ ಏನು ಅಂತ ನನಗೆ ಗೊತ್ತು, ವಿಡಿಯೋ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಅಂತ ಗೊತ್ತು. ಹಾಗಾಗಿ ಎಲ್ಲರಿಗೂ ಹೇಳೋದಷ್ಟೇ, ಇದರಲ್ಲಿ ಪೇಷನ್ಸ್ ಇರಬೇಕು. ಪೇಷನ್ಸ್ ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಕಾಲು ಇಡಲಿಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಗ್ಯಾರಂಟಿ ಇಲ್ಲ, ಎಷ್ಟು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಯಾವಾಗ ಬರುತ್ತೆ ಅಮೌಂಟ್ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ಪೇಷನ್ಸ್ ಇದ್ದರೆ ಮಾತ್ರ ಬರಬೇಕು. ಆಮೇಲೆ ನೋಡಿ, ನಾವೆಲ್ಲ ಹೊರಗಡೆ ಹೋಗಿ ಈಗೆಲ್ಲ ನಮಗೆ ಮನೆ ನೋಡ್ಕೊಳಕ್ಕೆ ಯಾರೂ ಇಲ್ಲ, ನಮ್ಮ ಮನೆಯಲ್ಲೂ ಅಷ್ಟೇ, ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಾಗಲ್ಲ, ಮಕ್ಕಳು ಮನೆ ಕೆಲಸ ಅಂದ್ಕೊಂಡು ಅದೇ ಆಗೋಗ್ತಾಯಿತ್ತು. ಇಷ್ಟು ವರ್ಷ ನಾನು ಅದನ್ನೇ ಮಾಡ್ಕೊಂಡು ಬಂದಿರೋದು. ಅದ್ರ ಏನೋ ಪಾರ್ಟ್ ಟೈಮ್ ಜಾಬ್ ಥರ ಅಂದ್ಕೊಳ್ಳಿ. ಈಗ ಸುಮ್ಮನೆ ಕೂತಿದ್ರೆ ಇಷ್ಟು ಬರ್ತಿರ್ಲಿಲ್ವ ಅಲ್ವಾ, ಏನೋ ಬರ್ತಾಯಿದ್ವಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ಇನ್ನೊಂದು ಏನು ಖುಷಿ ಗೊತ್ತಾ, ಜನರ ಜೊತೆ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗ್ತೀವಿ, ಎಷ್ಟು ಚೆನ್ನಾಗಿ ಕಮೆಂಟಲ್ಲಿ ಕೇಳ್ತಾರೆ, ಅಕ್ಕ ನನ್ನ ಸ್ಕಿನ್ನು, ನಾನು ಬ್ಯೂಟಿ ಬಗ್ಗೆ ಮಾಡ್ತಾ ಇರ್ತೀನಲ್ವ, ಅಕ್ಕ ನಂದು ಡ್ರೈ ಸ್ಕಿನ್ನು, ಯಾವ ಪ್ರಾಡಕ್ಟ್ ತೊಗೊಳ್ಬೇಕು, ಅಕ್ಕ ನಂದು ಆಯಿಲಿ ಸ್ಕಿನ್ ಇದೆ, ಯಾವುದು ತೊಗೊಳ್ಬೇಕು, ಯಾವ ಪ್ರಾಡಕ್ಟು ಬೆಸ್ಟ್ ಇದೆ, ಆಮೇಲೆ ಸ್ವಲ್ಪ ಕಡಿಮೆ ಅಮೌಂಟ್ ಯಾವುದಾದ್ರೂ ಇದ್ದರೆ ತಿಳಿಸಿ, ಈ ಥರ ಎಲ್ಲ ಕಮೆಂಟ್ ಕೇಳ್ತಾರಲ್ವ, ಆವಾಗ ಖುಷಿ ಆಗುತ್ತೆ. ಏನೋ ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗ್ತಾ ಇದೆಯಲ್ಲಪ್ಪ, ಅಷ್ಟು ಸಾಕು. ದುಡ್ಡು ಆಮೇಲೆ ಬಿಡಿ, ಹಂಗಂತ ಯಾರು ಇಲ್ಲೇನು ದುಡ್ಡುಗೋಸ್ಕರನೇ ಎಲ್ಲರೂ ಮಾಡೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ಖುಷಿಯಾಗೋದು ಏನು ಅಂತಂದರೆ, ಈ ಥರ ಕಮೆಂಟ್ ಕೇಳ್ತಾರಲ್ವ, ಹಾಗಾಗಿ ಖುಷಿ ಆಗುತ್ತೆ. ಹಾಗಾಗಿ ಯಾರೂ ನೋಡಿ ಬೇಜಾರು ಮಾಡ್ಕೋಬೇಡಿ, ಇನ್ನೂ ಮಾನಿಟೈಸ್ ಆಗಿಲ್ಲ, ನಮ್ಮ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ, ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡಿ. ಗ್ಯಾರಂಟಿ ಆಗುತ್ತೆ, ನೀವು ಆಗ್ತಾನೇ ಇರಿ, ಗ್ಯಾರಂಟಿ ಆಗೇ ಆಗುತ್ತೆ. ಹೇಳಿದ್ನಲ್ವ, ಈ ಅಮೌಂಟು ನಿಮ್ಮಿಂದನೇ ನನಗೆ ಇದು ಸಿಕ್ಕಿದ್ದು. ಆಮೇಲೆ ಇದು ಅದೇ ಹೇಳಿದ್ನಲ್ವ, ಏನೋ ಡೈರೆಕ್ಟಾಗಿ ಹೇಳೋ ಆಗಿಲ್ಲ, ಅದೇನೋ ಯೂಟ್ಯೂಬ್ ಗೈಡ್ಲೈನ್ಸು ರೂಲ್ಸ್ ಅಂತೆ, ಸುಮ್ಮನೆ ಯಾಕೆ ಬೇಕು ರಿಸ್ಕ್ ಅಲ್ವಾ, ಆಮೇಲೆ ಡೈರೆಕ್ಟ್ ಹೇಳಿ ಆಮೇಲೆ ನಾವೇನಕ್ಕೆ ರಿಸ್ಕ್ ತಿನ್ನೋದು. ಇಂಡೈರೆಕ್ಟಾಗಿ ಹೇಳ್ತೀನಿ, ಹೇಳಲ್ಲ ಅಂತ ಏನೂ ಇಲ್ಲ, ಅದರಲ್ಲಿ ಏನು ಮುಚ್ಚುಮರೆ ಏನಿಲ್ಲ. ಬಂದಿದ್ದು ಇದು ನೀವು ನೋಡಿದ್ದಕ್ಕೆ ತಾನೇ ನನಗೆ ಎಲ್ಲ ಸಹಾಯ ಆಗಿದ್ದು, ಇಷ್ಟು ವ್ಯೂಸ್ ಬರ್ತಾ ಇರೋದು. ನೀವು ನೋಡಲಿಲ್ಲ ಅಂತಂದರೆ ನಾನು ಏನು ವೀಡಿಯೋ ಮಾಡಿ ಏನೂ ಯೂಸ್ ಇಲ್ಲ. ನೋಡಿ, ಇದರಲ್ಲಿ ಎಷ್ಟಿದೆ ಅಂತಂದರೆ, ಸಪೋಸ್ 4250 ರೂಪೀಸ್ದು 2 ಸೀರೆ ತೊಗೋಬೋದು ನಾನು ಅಷ್ಟೇ. ಇದೂ ಅಷ್ಟೇ, ನನಗೆ ಲಾಸ್ಟ್ ಮಂತೇ ಬರಬೇಕಿತ್ತು. ಏನಾಯ್ತು ಗೊತ್ತಾ, $99 ಬಂದು ಸ್ಟಕ್ ಆಗಿಬಿಡ್ತು. ನೆಕ್ಸ್ಟ್ ಒಂದಿಷ್ಟು ವೀಡಿಯೋಸ್ ಅಷ್ಟೊಂದು ವ್ಯೂಸ್ ಬರಲಿಲ್ಲ, ಹಾಗಾಗಿ ಸ್ಟಕ್ ಆಯಿತು. ಹಾಗಾಗಿ ಲಾಸ್ಟ್ ಮಂತ್ ಬರಲಿಲ್ಲ, ಈ ಜುಲೈಯಲ್ಲಿ ಬಂತು, ಕಂಪ್ಲೀಟ್ ಆಯ್ತಲ್ವ. ಹಾಗಾಗಿ ಈ ಜುಲೈ ಮಂತಲ್ಲಿ ಕಳಿಸಿದ್ದಾರೆ. ಅದೇ ಹೇಳಿದ್ನಲ್ವ, ಅವರು ಟ್ಯಾಕ್ಸ್ ತೊಗೊಂಡು ಇಲ್ಲಿ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನನ್ನ ಕೈಗೆ ಬಂದಿದ್ದು ಇಷ್ಟು. 2 ಸೀರೆ ತೊಗೊಳ್ಬೋದು ಅಷ್ಟೇ ನಾನಿದರಲ್ಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕೆಲವೊಂದಿಷ್ಟು ಯೂಟ್ಯೂಬರು ಏನೋ ಹೇಳ್ತಾರೆ, ನಾನು ನೋಡ್ತಾ ಇದ್ದೆ, ಬ್ಯಾಂಕಿಗೆ ಹೋಗಿ ಅದಕ್ಕೊಂದು ಸಪ್ರೇಟ್ ಫಾರ್ಮ್ ಇರುತ್ತೆ, ಫಿಲ್ ಮಾಡಬೇಕು, ಇಂಡಿಯನ್ ರುಪಿ ಕನ್ವರ್ಟ್ ಮಾಡೋಕ್ಕೆ, ಅದೆಲ್ಲ ಏನಿಲ್ಲ. ನೀವು ಕರೆಕ್ಟಾಗಿ ಏನು ಅವರು ನಮ್ಮ $100 ಆದಮೇಲೆ
ಯೂಟ್ಯೂಬ್ ಕಡೆಯಿಂದ ಅವರು ನಮಗೆ ಒಂದು ಮೇಲ್ ಕಳಿಸ್ತಾರೆ, ನಿಮ್ಮದೆಲ್ಲ ಬ್ಯಾಂಕ್ ಅಕೌಂಟ್ದು ಅದು ಎಲ್ಲ ಪ್ರೂಫು ಎಲ್ಲ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು. ಆವಾಗ ಏನಿದೆಯಲ್ಲ ನೀವು ಕರೆಕ್ಟಾಗಿ ಕೊಟ್ಟರೆ ಅಂದರೆ ಡೈರೆಕ್ಟಾಗಿ ಬ್ಯಾಂಕಿಗೆ ಕಳಿಸ್ತಾರೆ. ನಾವು ಬ್ಯಾಂಕಿಗೆ ಹೋಗೋ ಅವಶ್ಯಕತೆಯೂ ಇಲ್ಲ, ಅಕೌಂಟಿಗೆ ಬರುತ್ತೆ. ನನಗೆ ಯೂಟ್ಯೂಬ್ ಕಡೆಯಿಂದನೂ ಮೇಲ್ ಬಂದಿತ್ತು, ಹಾಗೆ ಬ್ಯಾಂಕ್ ಕಡೆಯಿಂದನೂ ಮೆಸೇಜ್ ಬಂತು, ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದೆ ಅಂತಂದ್ಬಿಟ್ಟು. ಆ ಮೆಸೇಜ್ ನೋಡೇ ಹೋಗಿದ್ದು, ನಾನು ನೋಡೇ ಇಲ್ಲ ಆ್ಯಕ್ಚುಲಿ, ಮೊನ್ನೆನೇ ಬಂದಿತ್ತು. ಆಮೇಲೆ ಯಾಕೆ ಬಿಡು, ಆಷಾಢ ಮಾಸ ಇತ್ತಲ್ವ, ಬೇಡ ಶುಕ್ರವಾರ ದಿನ ತೊಗೊಳ್ಳೋಣ, ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವ, ಮೊದಲನೇ ಶುಕ್ರವಾರ ಅವತ್ತು ತೊಗೊಂಡು ಬರೋಣ ಅಂತಂದ್ಬಿಟ್ಟು ನಾನು ಸುಮ್ಮನೆ ಅದೇ ಶುಕ್ರವಾರ ಹೋಗಿ ತೊಗೊಂಡು ಬಂದಿದ್ದು. ಇಷ್ಟು ಅಮೌಂಟು ನನಗೆ ಬಂದಿದೆ. ಹೇಳಿದ್ನಲ್ವ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ. ಹಾಗಾಗಿ ತುಂಬ ಹೃದಯ ಧನ್ಯವಾದಗಳು. ಹೀಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ, ಹಾಗೆ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಿಮಗೆ ಏನಾದರೂ ವಿಡಿಯೋದಲ್ಲಿ ನಾನು ಹೇಳೋದು ನಿಮಗೆ ಇಷ್ಟ ಆಗಲಿಲ್ಲ, ಈ ಟಾಪಿಕ್ ನನಗೆ ಇಷ್ಟ ಆಯಿತು, ಈ ಟಾಪಿಕ್ ನೀವು ಮಾಡಿದರೆ ಇಷ್ಟ ಆಗಿಲ್ಲ ಅಂತ ಏನಾದರೂ ಬೇಕಾದರೆ ನಿಮ್ಮ ಅನಿಸಿಕೆಗಳಿದ್ದರೆ ತಿಳಿಸಿ. ಅದನ್ನು ನಾನು ತಿದ್ಕೊಳ್ಳೋಕ್ಕೂ ನನಗೂ ಯೂಸ್ ಆಗುತ್ತೆ. ಯಾಕಂದರೆ ನಿಮಗೆ ಯಾವ ಥರ ವಿಡಿಯೋ ಇಷ್ಟ ಆಗುತ್ತೆ, ನಿಮಗೆ ಯಾವುದು ರೀಚ್ ಆಗುತ್ತೆ ಅನ್ನೋದೇ ನನಗೂ ಬೇಕಾಗಿರೋದು. ಹಾಗಾಗಿ ಏನಾದರೂ ತಪ್ಪಿದ್ರೂ ಹೇಳಿ, ನಾನು ತಿದ್ಕೋತೀನಿ, ಅದರಲ್ಲೇನಿಲ್ಲ. ಏನಾಗುತ್ತೆ ಗೊತ್ತಾ, ಯಾರೂ 100% ಇರೋಕ್ಕಾಗಲ್ಲ. ಆಮೇಲೆ ಇನ್ನೊಂದು, ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ನಾನು ಏನು ಹೇಳಬೇಕು ಅನ್ನೋದೆಲ್ಲ ಗಾಯಬ ಆಗಿಬಿಡುತ್ತೆ. ಅದು ಎಲ್ಲರಿಗೂ ಆಗುತ್ತೆ. ಸ್ಟಾರ್ಟಿಂಗ್ ವಿಡಿಯೋ ನೀವು ನೋಡಬೇಕಾದ್ರೆ, ನಂದು ಕುಕ್ಕಿಂಗ್ ವಿಡಿಯೋ, ಫಸ್ಟು ವಿಡಿಯೋ ನಾನು ಹಾಕಿದ್ದು ಪನ್ನೀರ್ ಬಟರ್ ಮಸಾಲದು. ಆ ವಿಡಿಯೋಗೆ ನಾನು ಫೇಸು ಕೊಡೋ ಧೈರ್ಯ ಇರಲಿಲ್ಲ. ಆವಾಗ ಫೇಸು ನಾನು ತೋರಿಸಿರಲಿಲ್ಲ, ಬರೀ ವಾಯ್ಸ್ ಮಾತ್ರ ಕೊಡ್ತಾಯಿದ್ದೆ. ಆ ವಿಡಿಯೋಗೆ ಬರೀ ವಾಯ್ಸ್ ಕೊಡೋದಕ್ಕೇ 4 ದಿನ ತೊಗೊಂಡಿದ್ದೀನಿ, ಲೆಕ್ಕ ಹಾಕಿ. ಹೇಳಿದ್ನಲ್ವ, ಹಳೆ ವಿಡಿಯೋ ಬೇಕಾದರೆ ನೀವು ನೋಡಿ, ಅದು ಹೇಳೋದನ್ನು ಯಾವ ಥರ ಹೇಳಿ, ಆ ವಿಡಿಯೋಸ್ ನೋಡಿದರೆ ನನಗೆ ಈಗ ನಗು ಬರುತ್ತೆ. ಈಗ ಉಪ್ಪು ಹಾಕಿ ಕಲಸಿ, 1 ಸ್ಪೂನು ಅರಿಶಿಣ ಹಾಕಿ, ಧನಿಯಾ ಪೌಡ್ರ್ ಹಾಕಿ, ಅಷ್ಟೇ. ಬೇರೆ ಏನು ಹೇಳಬೇಕನ್ನೋದನ್ನು ತಲೆ ಓಡ್ತಿರ್ಲಿಲ್ಲ, ಅಷ್ಟು ಮಾತ್ರ ಹೇಳ್ತಾಯಿದ್ದೆ. ಈ ಖುಷಿ ವಿಷಯ ನಿಮ್ಮ ಹತ್ರ ಹಂಚ್ಕೊಳೋದಕ್ಕೆ ತುಂಬ ಅಂದರೆ ಕಾತರವಾಗಿದ್ದೆ ನಾನು. ಯಾವಾಗ ವಿಡಿಯೋ ಮಾಡಲಿ, ಯಾವಾಗ ನಿಮಗೆಲ್ಲ ಹೇಳಲಿ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. ಅದು ಎಷ್ಟೇ ಆಗಿರಲಿ, ದುಡ್ಡಿನ ಪ್ರಶ್ನೆ, ನಾನು ಹೇಳ್ತೀನಲ್ವ, ದುಡ್ಡಿನ ಪ್ರಶ್ನೆ ಅಲ್ಲ. ಎಲ್ಲ ನಿಮ್ಮ ಜೊತೆ ನಾನು ಇಷ್ಟು ಕನೆಕ್ಟ್ ಆಗಿದ್ದೀನಲ್ಲ, ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ಯಾವ ಸೋಷಲ್ ಮೀಡಿಯಾನೂ ನಾನು ಅಂದರೆ ಯೂಸ್ ಮಾಡ್ತಿರಲಿಲ್ಲ. ವಾಟ್ಸಪ್ ಬಿಟ್ಟರೆ ನಾನು ಯಾವ ಅಕೌಂಟು ಇರಲಿಲ್ಲ. ನನ್ನ ಫೇಸ್ಬುಕ್ಕಲ್ಲೂ ಅಕೌಂಟ್ ಇರಲಿಲ್ಲ, ಯೂಟ್ಯೂಬಲ್ಲಿ ಅಕೌಂಟ್ ಇರಲಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇರಲಿಲ್ಲ, ಯಾವುದ್ರಲ್ಲೂ ಇರಲಿಲ್ಲ ನಾನು. ಈಗ ಎಲ್ಲದರಲ್ಲೂ ಬಟ್ ಯೂಟ್ಯೂಬ್ ಮಾಡಬೇಕಂತ ತುಂಬ ದಿನದಿಂದ ಇತ್ತು ನನಗೆ. ತುಂಬ ಒಂದು 10 ವರ್ಷದ ಹಿಂದೆನೂ 1 ಅಥವಾ 2 ವೀಡಿಯೋ ಮಾಡಿ ಬಿಟ್ಬಿಟ್ಟಿದೆ. ಆವಾಗ ನನ್ನ ಮಕ್ಕಳು ತುಂಬ ಚಿಕ್ಕವರಿದ್ದರು, ನನಗೆ ಮಾಡೋಕ್ಕಾಗಲಿಲ್ಲ ಕೂಡ. ತುಂಬ ಟೈಮ್ ಬೇಕು ಇದಕ್ಕೆ, ತುಂಬ ಅಂದರೆ ತುಂಬ ಟೈಮ್ ಬೇಕಾಗತ್ತೆ. ವಿಡಿಯೋ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡೋಕ್ಕೂ ಟೈಮ್ ತೊಗೊಳುತ್ತೆ, ಹೆವಿ ಫೈಲ್ಸ್ ಇರುತ್ತೆ, ಎಲ್ಲ ತುಂಬ ಕೆಲಸ ಇದೆ. ಕೆಲಸ ಮಾತ್ರ ನೀವು ಅದೇ ನಾನು ಹೇಳ್ತೀನಲ್ಲ, ಕೇಳ್ಬೋದು, ಇಷ್ಟೆಲ್ಲ ಯಾಕೆ ಬೇಕು ರಿಸ್ಕು, ಇಷ್ಟು ಕೆಲಸ ಇದೆ, ಆಮೇಲೆ ಮಂತ್ಲಿ ಪೇಮೆಂಟ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ, ಇನ್ನು ಯಾಕೆ ವಿಡಿಯೋ ಮಾಡಬೇಕು ಅಂತ ಕೆಲವೊಬ್ಬರಿಗೆ ಅನಿಸುತ್ತೆ. ಅದೇ ಹೇಳಿದ್ನಲ್ವ, ಜನರ ಜೊತೆ ಕನೆಕ್ಟ್ ಆಗ್ತೀವಿ, ಎಷ್ಟು ಚೆನ್ನಾಗಿ ಏನೆಲ್ಲ ಕೇಳ್ತಾರೆ. ಒಂದಿಷ್ಟು ಜನ ಅಂತೂ ತುಂಬ ಪಾಪ, ಶಿಲ್ಪ ಏನು ಅವರಂತೂ ಪಾಪ, ಹಾಯ್ ಅಕ್ಕ, ತಿಂಡಿ ಆಯಿತಾ, ಹೇಗಿದ್ದೀರಾ ಎಲ್ಲ ಮೆಸೇಜ್ ಮಾಡ್ತಾರೆ. ಎಷ್ಟು ಖುಷಿಯಾಗತ್ತೆ ಅಲ್ವಾ. ಕೆಲವೊಂದು ಸಲ ಮನೆಗಳವರೇ ಕೇಳಲ್ಲ, ನಮ್ಮ ಹಸ್ಬೆಂಡೇ ಕೇಳಲ್ಲ, ಅಷ್ಟು ಬ್ಯುಸಿ ಇರ್ತಾರೆ. ನಿಂದು ಊಟ ಆಯಿತಾ, ತಿಂಡಿ ಆಯಿತಾ, ಏನಾಯ್ತು ಅಂತ ಕೇಳೋಷ್ಟು ಅವ್ರಿಗೆ ಪುರ್ಸೋತಿರಲ್ಲ. ಈ ಥರ ಎಲ್ಲ ಕೇಳಿದಾಗ ಸುಮಾರು ಜನ, ಅವರಂತಲ್ಲ, ಬಟ್ ಪಾಪ ಇವರು ರೆಗ್ಯುಲರಾಗಿ ನಾನು ಕೇಳ್ತಿರ್ತಾರೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ, ಖುಷಿ ಆಗ್ತಾಯಿದೆ. ಏನು ಹೇಳಬೇಕು ಅಂತಲೂ ನನಗೆ ಅಷ್ಟು ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದೀನಿ. ಸಾಕು, ಇಷ್ಟು ಬಂದಿದೆ, ಅದರಲ್ಲಿ ಏನು. ಆಮೇಲೆ ಇನ್ನೊಂದು, ಪಾಪ ನಮ್ಮ ಮಕ್ಳಿಗೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಪಾಪ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ಮಗನೇ ವಿಡಿಯೋ ಶೂಟ್ ಮಾಡೋದು, ತುಂಬ ಸಹಾಯ ಮಾಡ್ತಾರೆ. ಪಾಪ ಅವ್ರಿಗೂ ಕೇಳಿದ್ದೀನಿ, ಅವರು ಏನಾದರೂ ಬೇಕು ಅಂತ. ಅವ್ರಿನ್ನೂ ಹೇಳೇ ಇಲ್ಲ, ಏನೋ ಥಿಂಕ್ ಮಾಡಿಬಿಟ್ಟು ಹೇಳ್ತಾರಂತೆ. ಆಮೇಲೆ ನೋಡೋಣ, ನಮ್ಮ ಹಸ್ಬೆಂಡ್ಗೂ ಏನೋ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಇಷ್ಟರಲ್ಲಿ ಏನು ಬರುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಯಾವಾಗಲೂ ಪಾಪ ಅವರು ನಮಗೆ ಕೊಡಿಸ್ತಾ ಇರ್ತಾರೆ. ಒಂದು ಸಲ ಆದರೂ ನಾವು ಅವ್ರಿಗೆ ಕೊಡಿಸೋಣ ಅಂತಂದ್ಬಿಟ್ಟು 1-2-3 ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಇದೆಲ್ಲ ಅಂತೂ ಇಷ್ಟು ಸಾಕಾಗಲ್ಲ, ಬಟ್ ಓಕೆ, ಬಂದಿದೆ ಅಲ್ವ. ಏನು ಅದೇ ನಾವು ಕೂತ್ಬಿಟ್ಟು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತೀವಿ. ಅಂದರೆ ನಮ್ಮ ಕೆಲಸ ಆದಮೇಲೆ ಒಂದು ಸ್ವಲ್ಪ ಆದರೂ ಟೈಮ್ ಮಿಕ್ಕುತ್ತಲ್ವ. ಆ ಟೈಮಲ್ಲಿ ಏನೋ ಮಾಡಿದ್ದೀವಿ, ಒಂದಿಷ್ಟು ಏನೋ ಬಂದಿದೆ. ಆ ಖುಷಿ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ, ಇರಲ್ಲ ಅಂತ ಏನೂ ಹೇಳಲ್ಲ, ಇದ್ದೇ ಇರುತ್ತೆ.
ಏನೆಲ್ಲ ಖರ್ಚು ಮಾಡ್ತೀನಿ, ಏನೆಲ್ಲ ತೊಗೊಂಡೆ ಎಲ್ಲರಿಗೂ ಆಮೇಲೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನನಗೇನಾದರೂ ಉಳಿತಾ ಇಲ್ಲ ಅಂತಲೂ ಹೇಳ್ತೀನಿ. ಆಮೇಲೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಒಗಟು ಕೇಳಿದ್ದೆ. ಅದೇ ಪಾಪ ಬಿಳಿ ಸಮುದ್ರದಲ್ಲಿ ಕಪ್ಪು ಸೂರ್ಯ ಏನು ಆನ್ಸರು ಅಂತ. ಪಾಪ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಬೇಕಿತ್ತು, ಸಾರಿ ಎಲ್ಲರೂ ನಾನು ಹೇಳೋಕ್ಕಾಗಲಿಲ್ಲ. ಒಂದಿಷ್ಟು ಜನ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸು. ಹಾಗೆ ಕೆಲವೊಂದು ಸಲ ನಾನು ಕೇಳ್ತಾ ಇರ್ತೀನಿ, ಇದು ಟಾಪಿಕ್ಕು ಅವಾಗವಾಗ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ ಗೊತ್ತಾ? ಈ ಒಗಟು ಅನ್ನೋದೇ ಎಲ್ಲ ಜನ ಮರ್ತೋಗ್ಬಿಟ್ಟಿದ್ದಾರೆ. ತುಂಬ ಜನ ಈಗಿನ ಮಕ್ಕಳಿಗಂತೂ ಗೊತ್ತೇ ಇಲ್ಲ ಒಗಟಂದರೆ ಏನು ಅಂತ ಕೇಳ್ತಾರೆ. ಅಟ್ಲೀಸ್ಟ್ ಸ್ವಲ್ಪ ತಿಳಿಸ್ಕೊಡಿ, ಅವ್ರಿಗೂ ಕಲೀಲಿ. ಇವೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರು ಹಳೇ. ಈಗ ಆಗಿನ ಕಾಲದಲ್ಲೆಲ್ಲ ನೋಡಿ, ಗಂಡನ ಹೆಸರು ಕೇಳಿದ್ರೆ ಅವರು ಡೈರೆಕ್ಟಾಗಿ ಹೇಳ್ತಾನೇ ಇರಲಿಲ್ಲ. ಏನೇನೋ ಒಗಟುಗಳು ಹಾಕಿ ನಮಗೂ ಬರೋದೇ ಇಲ್ಲ. ಕೆಲವೊಂದು ಬಂದಿದ್ದಾದರೂ ಅಟ್ಲೀಸ್ಟ್ ಕೇಳಿ ಜನರಿಗೆ ಗೊತ್ತಾಗಲಿ, ಅದು ಹಾಗೆ ಮುಂದುವರಲಿ ಅನ್ನೋ ಕಾರಣಕ್ಕೆ ಕೆಲವೊಂದು ಸಲ ವೀಡಿಯೋದಲ್ಲಿ ಕೇಳ್ತಾ ಇರ್ತೀನಿ. ಕೆಲವೊಂದು ಸಲ ನಾನು ಮರ್ತೋಗ್ಬಿಡ್ತೀನಿ ಕೂಡ, ಕೇಳ್ಬೇಕು ಅಂದ್ಕೊಂಡಿರ್ತೀನಿ, ಮರ್ತೋಗ್ಬಿಡ. ಅದೇ ಹೇಳಿದ್ನಲ್ವ, ಕ್ಯಾಮ್ರಾ ಫೇಸ್ ಮಾಡಿಬಿಟ್ರೆ ಎಲ್ಲ ಗೋವಿಂದ ಆಗಿಬಿಡುತ್ತೆ. ಹಾಗಾಗಿ ಕೆಲವೊಂದು ಬರ್ಕೊಂಡಾಗ ನಾನು ಹೇಳ್ಬಿಡ್ತೀನಿ. ಅದೇನೋ ಕೆಲಸ ಮಾಡುವಾಗ ಯೋಚನೆ ಮಾಡಿರ್ತೀನಿ, ಈ ಒಗಟು ಕೇಳಬೇಕು ಅಂತ. ಅದು ಕ್ಯಾಮ್ರಾ ಮುಂದೆ ಬಂದಾಗ ಮರ್ತೋಗ್ಬಿಟ್ಟಿರ್ತೀನಿ. ಹಾಗಾಗಿ ಎಲ್ಲ ವೀಡಿಯೋದಲ್ಲಿ ಆಲ್ಮೋಸ್ಟ್ ಇನ್ಮೇಲೆ ಎಲ್ಲ ವೀಡಿಯೋದಲ್ಲೂ ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದೊಂದು ಒಗಟನ್ನು ನೋಡೋಣ ಎಷ್ಟು ಮಟ್ಟಿಗೆ ನೆನಪಿಟ್ಕೊಂಡು ಹೇಳ್ತೀನಿ ಅಂತ ನೋಡೋಣ. ಹಾಗೆ ಎಲ್ಲರಿಗೂ ಇನ್ನೊಂದು ಸಲ ತುಂಬ ಹೃದಯ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿರೋರು ಸಹ, ಯಾಕಂದರೆ ನಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಇಷ್ಟು ಪರ್ಸೆಂಟ್ ನೋಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಇಷ್ಟು ಪರ್ಸೆಂಟ್ ನೋಡಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ ವೈಟು ಸ್ಟುಡಿಯೋದಲ್ಲಿ. ಅದು ನಮಗೊಂದು ಬೇರೆ ಇರುತ್ತೆ, ಅದರಲ್ಲೆಲ್ಲ ಗೊತ್ತಾಗುತ್ತೆ. ಪ್ಲೀಸ್ ಮಾಡ್ಕೊಂಡು ನೋಡಿ ಅಷ್ಟೇ ಅಂತ ಹೇಳ್ತೀನಿ, ಏನೂ ಇಲ್ಲ. ಮಾಡ್ಕೊಂಡು ನೋಡಿ, ನಿಮ್ಮ ಸಪೋರ್ಟು ಹೀಗೇ ಕೊಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ನಾನು ಮಾಡೋಕ್ಕೆ ನನಗೆ ಇನ್ನೂ ಶಕ್ತಿ ಕೊಡಲಿ ಆ ದೇವರು ಅಂತಂದು ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.